ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಒಂದು ಪತ್ರಿಕಾ ಒಂದು ಸಾಂಸ್ಕೃತಿಕ ಭವನದಲ್ಲಿ ನಡೆದಂತಹ ನಾಡಪ್ರಭು ಕೆಂಪೇಗೌಡರು ಹಾಗೂ ಬೆಂಗಳೂರು ನಿರ್ಮಾತರು ಆಗಿರ್ತಕ್ಕಂಥ ಕೆಂಪೇಗೌಡರವರ ಒಂದು ಜಯಂತಿಯಲ್ಲಿ ಒಂದು ಸರ್ಕಾರಿ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದ ಒಂದು ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗಿಯಾಗಲೇಬೇಕು. ಇವತ್ತು ಅವರು ಈ ಒಂದು ನಮ್ಮ ರಾಜ್ಯಕ್ಕೆ ಈ ಒಂದು ಬೆಂಗಳೂರಿಗೆ ಒಂದು ನಮ್ಮ ಒಂದು ಚಿಕ್ಕಬಳ್ಳಾಪುರಕ್ಕೆ ಒಂದು ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಷಣದಲ್ಲಿ ಕೂಡ ಅವರು ಸವಿಸ್ತರವಾಗಿ ಅವ್ರ ಮೇಲಿರ್ತಕ್ಕಂಥ ಅಭಿಮಾನವನ್ನು ಒಂದು ಪ್ರಸ್ತಾಪಿಸಿದರು. ಆ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರನ್ನ ಈ ಒಂದು ಸಭೆಯಿಂದ ನೀನು ಆಚೆ ಹೋಗಬೇಕು ಅಂತ ಹೇಳಿ ಅವ್ರ ಮೇಲೆ ಒಂದು ದಬ್ಬಾಳಿಕೆಯನ್ನು ಮಾಡಿದ್ದಾರೆ. ಇವತ್ತು ನೀವು ನೋಡ್ಬೋದು, ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಸಂವಿಧಾನ ಅಡಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಒಂದು ಪ್ರಜೆಗಳು ಮತಗಳನ್ನು ಹಾಕಿ ಇವತ್ತು ಶಾಸಕರನ್ನಾಗಿ ಪ್ರದೀಪ್ ಈಶ್ವರ್ ಆಯ್ಕೆ ಮಾಡಿದ್ದಾರೆ. ಹೋದಾಗ ಇಂಥ ಒಬ್ಬ ಬೇರೆ ಪಕ್ಷದವರು ಈ ರೀತಿ ಮಾಡೋದು ಎಷ್ಟು ಸರಿ? ರಾಜಕೀಯವನ್ನ ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕು ಹೊರತು ಒಬ್ಬ ಶಾಸಕನಿಗೆ ಅವರ ತಾಯಿ, ಅವರ ಧರ್ಮಪತ್ನಿ, ಅವರ ಕುಟುಂಬದವರ ಬಗ್ಗೆ ಮಾತಾಡೋದು ಯಾವ ನೈತಿಕ ಹಕ್ಕು ಇದೆ? ನೀವು ಸರ್ಕಾರಿ ಕಾರ್ಯಕ್ರಮಕ್ಕೆ ನೀವು ಆಚೆ ಹೋಗಿ ಅನ್ನೋ ಒಂದು ಹೇಳುವಂಥ ಸಂದೇಶ ನಿಮ್ಗೆ ಯಾರು ಕೊಟ್ಟಿದ್ದಾರೆ? ಇದನ್ನೆಲ್ಲ ನಾವು ಖಂಡಿಸ್ತೇವೆ. ಅದೇ ರೀತಿಯಾಗಿ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡೋದಪ್ಪ, ಅದಕ್ಕೆ ಅವ್ರು ಉತ್ತರ ಕೊಟ್ಟಿದ್ರೆ ಸರಿ ಹೋಗ್ತಾ ಇದೆ. ಅದು ಬಿಟ್ಟು ಅವರ ಕಾರ್ಯಕರ್ತರನ್ನ ಬೆಲ್ಲಿಂದನೋ ಇಲ್ಲಿ ಕರೆಸಿ ಚಿಕ್ಕಬಳ್ಳಾಪುರದಲ್ಲಿ ಅವರ ಕುಟುಂಬದ ಬಗ್ಗೆ, ಅವರ ಒಂದು ಶಾಸಕ ಸ್ಥಾನದ ಬಗ್ಗೆ ಆಗೋ ಒಂದು ಸಭೆಯಲ್ಲಿ ನೀನು ಆಚೆ ಹೋಗ್ಬೇಕು ಹುಚ್ಚ ಅಂತ ಈ ರೀತಿ ಎಲ್ಲ ಕರೆದು ಅವರಿಗೆ ಒಂದು ಅಹಿಂದ ಹುಡುಗರನ್ನ, ಒಂದು ಶಾಸಕರನ್ನ ಅವಮಾನ ಮಾಡಿರೋದು ಎಷ್ಟು ಸರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರ ಜೊತೆಯಲ್ಲಿದ್ದೇವೆ, ಅವ್ರು ಯಾವ ರೀತಿ ದುಡ್ಡು ಕೆಡಬಾರದು, ಅವ್ರ ಜೊತೆಯಲ್ಲಿ ನಾವು ಇರ್ತೇವೆ. ಇವತ್ತು ಏನು ನಿನ್ನೆ ಈ ಘಟನೆಗೆ ಯಾರು ಒಂದು ಉತ್ತೇಜನ ಕೊಟ್ಟಿದ್ದಾರೆ, ಯಾರು ಈ ಒಂದು ಚಪ್ಪಲಿ ಎಸ್ತಾ ಇರ್ಬೋದು, ಶಾಸಕರಿಗೆ ಅವರ ಕುಟುಂಬದ ಬಗ್ಗೆ ಯಾರು ತಪ್ಪಾಗಿ ನಡ್ಕೊಂಡಿದ್ದಾರೆ ಅವ್ರಿಗೆ ಕಾನೂನು ರೀತಿಯಾಗಿ ಕ್ರಮ ತೆಗೆದು ಮುಂದಿನಗಳಲ್ಲಿ ಪ್ರದೀಪ್ ಈಶ್ವರೇ ಅಂತಲ್ಲ, ಯಾವ ಪಕ್ಷದ ಒಂದು MLA ಅವರೇ ಆಗಲಿ ಅವ್ರ ಬಗ್ಗೆ ಒಂದು ಪ್ರಶ್ನೆ ಮಾಡಬೇಕು ಹೊರತು ಇಂಥ ಕೃತ್ಯಗಳನ್ನು ಎಸೆದ್ರೆ ಏನಕ್ಕೆ ನಾವು ಈ ಒಂದು ಶಾಸಕರು ಈ ಒಂದು ಶಾಸಕರನ್ನು ನಿಲ್ಲಿಸ್ಕೊಬೇಕು ಹೇಳಿ? ಎಸಗಬೇಡಿ. ಮುಂದಿನ ಪೀಳಿಗೆಯಲ್ಲಿ ಬರ್ತಕ್ಕಂಥ ನಾಯಕರಿಗೆ ಇದೆಲ್ಲ ನೋಡಿದ್ರೆ ಯಾರು ಇಂಥ ಒಂದು ಸ್ಥಾನಗಳಿಗೆ ಬರಲು ಇಚ್ಛೆ ಪಡಲ್ಲ. ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಇರುತ್ತೆ ನಮ್ಮ ಪಕ್ಷದ ಒಂದು ಶಾಸಕರ ಮೇಲೆ ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಪಕ್ಷದ ವತಿಯಿಂದ ಯಾವ ರೀತಿ ಒಂದು ಪ್ರತಿಭಟನೆಗಳು ಮಾಡಬೇಕು, ನಿಮ್ಮ ವಿರುದ್ಧ ಯಾವ ರೀತಿ ಕ್ರಮ ತಗೊಳ್ಬೇಕು ಅಂತ ನಮಗೂ ಗೊತ್ತಿದೆ. ಇವೆಲ್ಲ ಇಷ್ಟಕ್ಕೆ ನಿಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಜಯಂತ್ಯೋತ್ಸವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಏನು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ನಡೆದಂಥ ಒಂದು ಅಹಿತಕರ ಘಟನೆಯಿಂದ ಇವತ್ತು ಇಡೀ ನಮ್ಮ ನಾಗರಿಕ ಸಮಾಜ ಎಲ್ಲೋ ಒಂದು ಕಡೆ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಇವತ್ತು ಯಾವುದೇ ಒಬ್ಬ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗಳ ಮೂಲಕ ಗೆದ್ದಂಥ ಒಬ್ಬ ಶಾಸಕರಿಗೆ ನಿಜವಾಗಲೂ ಒಂದು ಕಡೆ ಅವಮಾನ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಇವತ್ತು ಗುಡಿಬಂಡೆ ತಾಲೂಕಿನ ತೀವ್ರವಾಗಿ ಕಾಣಿಸ್ತಾ ಇದ್ದೀವಿ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣವನ್ನು ಮಾಡಬೇಕು. ಚುನಾವಣೆ ನಂತರ ಇವತ್ತು ಇಡೀ ನಮಗೆ ಯಾರು ನಮ್ಮನ್ನು ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿಯನ್ನು ನಾವು ಇಡೀ ಸುತ್ತು ಕ್ಷೇತ್ರದ ಎಲ್ಲ ಮತದಾರರು ಸಮಾನವಾಗಿ ಸಿಕ್ಕ ಕೆಲಸ ಆಗಿದೆ. ನಿಜವಾಗಲೂ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರು ಇವತ್ತು ಯಾವುದೇ ಜಾತಿ ಭೇದ ಇಲ್ಲದೆ ಇವತ್ತು ಇಡೀ ರಾಜ್ಯಭಾರವನ್ನು ಮಾಡಿರ್ತಕ್ಕಂಥ ಒಂದು ನಾಡಿನಲ್ಲಿ ವಿಶೇಷವಾಗಿ ಅವರ ಜನ್ಮ ದಿನಾಚರಣೆ ನಡೆದಿರ್ತಕ್ಕಂಥದ್ದು ನಿಜವಾಗಲೂ ನಾವು ಕೆಂಪೇಗೌಡರ ಅವಮಾನ ಸುರಿಯಬಹುದು. ಇವತ್ತು ಆ ಘಟನೆ ಏನೇ ಒಂದು ಘಟನೆ ಆದರೂ ಕೂಡ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಪ್ರತಿಯೊಬ್ಬನಿಗೂ
ಇವತ್ತು ಸ್ವತಂತ್ರದ ಹಕ್ಕಿದೆ, ಯಾರನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು ಅದು ಸಂವಿಧಾನದ ಅಡಿಯಲ್ಲಿ ನಾವು ಮಾಡಬೇಕಾಗ್ತದೆ. ಇವತ್ತು ಅದು ಬಿಟ್ಟು ಈ ತರ ಯಾರೋ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಕಗ್ಗೊಲೆ ಮಾಡ್ತಕ್ಕಂಥ ಕೆಲಸ ಇವತ್ತು ಕೆಲವು JDS ಕಾರ್ಯಕರ್ತರಾಗಿರ್ಬೋದು, ಬಿಜೆಪಿ ಯಾರೇ ಆಗಿದ್ರು ಕೂಡ ಇವ್ರಿಗೆ ನಾವು ತೀವ್ರವಾಗಿ ಅವ್ರನ್ನ ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನಾದರೂ ಇಂತಹ ಒಂದು ನಡೆದ್ರೆ ನಾವು ತೀವ್ರವಾಗಿರ್ತಕ್ಕಂಥ ಅವ್ರ ಮೇಲೆ ಒಂದು ಹೋರಾಟವನ್ನು ಮಾಡಕ್ಕೆ ಇವತ್ತು ಸಿದ್ಧರಾಗ್ತದೆ ಅಂತ ಹೇಳ್ತೇವೆ. ಯಾಕಂದ್ರೆ ಸರ್ಕಾರಿ ಕಾರ್ಯಕ್ರಮ, ಅದು ಸರ್ಕಾರಿ ಮಟ್ಟದಲ್ಲಿ ಯಾರ್ಯಾರು ಅತಿಥಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಇದರಲ್ಲಿ ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ. ನಾವು ಎಲ್ಲರೂ ಒಂದೇ ಅಂದ್ಬಿಟ್ಟು ಒಂದು ಸರ್ಕಾರಿ ಕ್ರಮ ಮಾಡ್ತಾ ಇದ್ದೀವಿ. ಕೆಲವರು ನಾಯಕರು, ಕೆಲವರು ಕಿಡಿಗೇಡಿಗಳು ಏನು ಮಾಡಿದ್ದಾರೆ, ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರಣ್ಣ ಅವರಿಗೆ ನೀವು ಸ್ಟೇಜಲ್ಲಿ ಹಿಡಿಬೇಕು ಅಂದ್ಬಿಟ್ಟು ಹೂವುಗಳು ಹಾಕಿದ್ದಾರೆ. ಅದನ್ನು ಅವ್ರು ಸಹಿಸಿಕೊಂಡು ಕಾರ್ಯಕ್ರಮಕ್ಕೆ ನಾವು ತೊಂದರೆ ಮಾಡೋದು ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಅವರು ಅಧ್ಯಕ್ಷತೆಯಲ್ಲಿ ನಡೆದಿದೆ. ಅವರ ಅಧ್ಯಕ್ಷತೆ ನಡೆಸ್ಕೊಂಡು ಬಂದಿದ್ದಾರೆ. ಮತ್ತೆ ಆಚೆ ಬಂದಮೇಲೆ ಎಲ್ಲ ಶಾಸಕರಿಗೂ ಅವ್ರದ್ದೇ ಅಂತ ಒಂದು ಗೌರವ ಇರುತ್ತೆ. ಆ ಗೌರವ ಘನತೆಯನ್ನು ನಾವು ಕಾಪಾಡಬೇಕು. ಸಮಾಜದಲ್ಲಿ ಅವ್ರದ್ದು ಒಬ್ಬೊಬ್ಬರಿಗೆ ಅಂತ ಒಂದು ಘನತೆ ಇರುತ್ತೆ, ಅದನ್ನು ನಾವು ಕಾಪಾಡಬೇಕು ಮುಂದಿನ ದಿವಸದಲ್ಲಿ. ಯಾಕಂದರೆ ಇವಾಗ ನೋಡಿ, ಇಷ್ಟು ಗಲಾಟೆ ಆಗಿದ್ದಕ್ಕೆ ಇಡೀ ರಾಜ್ಯನೇ ಇವತ್ತು ನೋಡ್ತಾ ಇದೆ ಚಿಕ್ಕಬಳ್ಳಾಪುರನ. ಇಂಥದ್ದಾಗಬಾರ್ದು. ನಾವೆಲ್ಲರೂ ಅಣ್ಣ ತಮ್ಮನ ಥರ ಯಾವುದೇ ಜಾತಿ ಭೇದ ಭಾವ ಇರಬಾರ್ದು. ನಾವೆಲ್ಲರೂ ಒಂದಾಗಿ ಕೂಡ್ಕೊಂಡು ಜೊತೆಗೆ ಬಾಳೋಣ ಅಂತ ಹೇಳ್ಬಿಟ್ಟು ವಿಚಾರ ನಡೆಸ್ತಾ ಇದ್ದೀವಿ. ಇದರಲ್ಲಿ ಈ ಥರ ಆಗಬಾರ್ದು. ನಮ್ಮ ಸಂವಿಧಾನ ಯಾವ ಥರ ಇದೆ ಅದು ಸಂವಿಧಾನ ನಾವು ಫಾಲೋ ಮಾಡಬೇಕು. ನಾವು ಯಾವುದೇ ಐತಿಕಟ್ಟೆಗಳಿಗೆ ಇದು ಮಾಡಬಾರ್ದು. ಮುಂದಿನ ದಿವಸದಲ್ಲಿ ಇದೇ ಇದ್ದಂತ ನಾವು ಕಾನೂನು ರೀತಿಯಾಗಿ ನಾವು ನಮ್ಮದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಇತ್ತು. ಅದಕ್ಕೆ ನಾವು ನಮ್ಮ ಶಾಸಕರಾದ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಇಷ್ಟೇ ವಿಚಾರ. ಏನು ಮಾಡಿದ್ರು ಅಂದರೆ, ನೀವು ಈಗ ಫಂಕ್ಷನಿಂದ ನೀವು ಆಚೆ ಹೊರಟೋಗಿ ಅನ್ನೋದು ಅವೆಲ್ಲ ಅದು ಯಾವುದೇ ಶಾಸಕರಾಗಲಿ ಅವ್ರಿಗೆ ಒಂದು ಪ್ರೋಟೋಕಾಲ್ ಇರ್ತದೆ. ಆ ಪ್ರೋಟೋಕಾಲ್ ಪ್ರಕಾರ ಅವ್ರು ಬಂದಿರ್ತಾರೆ. ಅದೇನನ್ನ ಇದ್ರೆ ಅವ್ರವ್ರ ಆಚೆ ಏನೋ ಮಾತಾಡ್ಕೋಬೇಕು. ಆ ಫಂಕ್ಷನ್ನಿಂದ ನೀವು ಆಚೆಗೆ ಹೋಗಿ ಅಂತ ಯಾರಿಗೂ ಅಧಿಕಾರ ಇರಲ್ಲ. ಆ ಥರ ಯಾವುದೇ ಶಾಸಕರಿಗೆ ಆ ಥರ ಹೇಳಬಾರ್ದು ಅಂತ ನಾವು ಇದು ಮಾಡ್ತೇವೆ. ಇಲ್ಲ ಆದರೂ ಕೂಡ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಒಬ್ಬ ಚುನಾಯಿತ ಶಾಸಕ ಹಾಗೂ ಆ ಕಾರ್ಯಕ್ರಮದ ಅಧ್ಯಕ್ಷತೆ ಅವರು ವಹಿಸುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೆಲವು ಕಿಡಿಗೇಡಿಗಳು ಗೌರವಾನ್ವಿತ ಶಾಸಕರನ್ನ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದು. ಅವರು ಒಬ್ಬ ಪೂರ್ವ ನಿಯೋಜಿತರಾಗಿ ಪ್ರಿಪೇರ್ ಆಗಿ ಬಂದು ಅವರಿಗೆ ಅಡಚಣೆಯನ್ನ ಮಾಡಿರ್ತಕ್ಕಂಥ ಸಂದರ್ಭ ಪೂರ್ತಿ ಗೊತ್ತಾಗ್ತದೆ. ಇದರ ಹಿನ್ನೆಲೆ ಏನು? ನನ್ನ ಒಂದು ಅನಿಸಿಕೆ, ಇದೆಲ್ಲ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ನೋಡ್ಕೋಬೇಕಾಗಿದೆ. ಅದು ಕೂಡ ಎಡವಟ್ಟಾಗಿದೆ. ಯಾಕೆಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಆಗುವಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇವನ್ನ ಗಮನ ಕೊಡಬೇಕಾಗ್ತದೆ. ಒಂದು, ಅವರ ಒಂದು ಧೋರಣೆಗಳು ಮತ್ತು ನೀತಿಗಳನ್ನ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡಿದಾಗ ಬೇರೆ ಒಂದು ಅಧಿಕಾರ ಬೇರೆಯವ್ರಿಗೆ ಸಿಗುವುದು ಅವರು ಸಹಿಸಿಕೊಳ್ಳೋದಕ್ಕೆ ಅವ್ರಿಗಾಗಲ್ಲ. ನಮ್ಮ ಗೌರವಾನ್ವಿತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತ ಆಗ್ತಾ ಇಲ್ಲ. ಏನೋ ಎತ್ತು ಕಟ್ಟಬೇಕು. ಈಗ ಇದೆಲ್ಲವನ್ನ ಬಿಟ್ಟು ಆ ಬಿಡದಿ ಭೂ ಅಕ್ಯುಜೇಷನ್ ಕಾರ್ಯಕ್ರಮವನ್ನ DK ಶಿವಕುಮಾರ್ ಅವರ ಮೇಲೆ ಹಾಕ್ತಾ ಇದ್ದಾರೆ. ಕರ್ನಾಟಕ ಜನತೆ ಮತ್ತು ನಮ್ಮ ಸಮಾಜ ಇದನ್ನ ನೋಡ್ತಾ ಇದೆ. ಯಾಕೆ ಇದರಲ್ಲಿ ಕುಮಾರಣ್ಣ ಅವ್ರ ಬಗ್ಗೆ ನಾವು ಮಾತಾಡಬೇಕಾಗ್ತದೆ ಅಂತಂದ್ರೆ, ಅವರು ಬೇರೆಯವರಿಗೆ ಅಧಿಕಾರ ಇರುವುದು ಸಹಿಸಿಕೊಳ್ಳೋದಕ್ಕೆ ಅವ್ರಿಗಾಗಲ್ಲ. ಒಂದು. ಎರಡನೇದಾಗಿ, ಪ್ರದೀಪ್ ಈಶ್ವರ್ ನನ್ನ ಏನು ನೆನ್ನೆ ಗಲಾಟೆ ಆಗಿದೆ, ಆ ಕಾರ್ಯಕರ್ತರು ಯಾರು, ಎಲ್ಲಿಂದ ಬಂದಿದ್ದಾರೆ,
ಅನ್ನೋದನ್ನ ಸಂಪೂರ್ಣವಾದಂಥ ಒಂದು ತನಿಖೆ ಆಗಬೇಕು. ರಾಜ್ಯದಲ್ಲಿ ಯಾರೇ ಹಾಕೊಳ್ಳಿ, ಒಬ್ಬ ಶಾಸಕನಿಗೆ ಈ ತರಹ ವೇದಿಕೆಗಳಲ್ಲಿ ಅವಮಾನ ಮಾಡಿದ್ರೆ ಅವ್ರಿಗೆ ನಾಳೆ ಅವ್ರಿಗಾಗ್ತದೆ, ನಾಳೆ ನಮ್ಗಾಗ್ತದೆ, ಇನ್ನೊಬ್ರಿಗಾಗ್ತದೆ. ಅದನ್ನು ನಾವು ಖಂಡಿಸ್ತೀವಿ. ಅದರ ಮುಂದುವರಿದ ಭಾಗವಾಗಿ ಕೆಲವ್ರಿಗೆ ಏನು ಗೊತ್ತಿಲ್ಲ, ಒಳ್ಳೆ ಬುದ್ಧಿವಂತ ಹುಡುಗ, ಎಲ್ಲರನ್ನ ಅವ್ರು MLA ಆಗ್ಬೇಕಾಗಿದ್ರೆ ಎಲ್ಲ ಅಲ್ಲಿನ ಒಕ್ಕಲಿಗ ಸಮಾಜದಿಂದ ಹಿಡಿದು ಎಲ್ಲರ ಒಂದು ಸಮಾಜದ ಆಶ್ರಯದಲ್ಲಿ ಗೆದ್ದು ಬಂದಂತ ಒಂದು ಹುಡುಗ. ಅವರು ಇದರ ಬಗ್ಗೆ ಹೆದರುವಂತ ಒಂದು ಅವಶ್ಯಕತೆ ಇಲ್ಲ. ಇಂಥ ಘಟನಾವಳಿಗಳು ಸಾಕಷ್ಟು ನಡೆಯುತ್ತದೆ. ಹಾಗಾಗಿ ನಿಮ್ಮ ಜೊತೆಗೆ ನಾವಿದ್ದೀವಿ. ಜೊತೆಗೆ ಗೌರವಾನ್ವಿತ ಸುಬ್ಬಾರೆಡ್ಡಿ ಅವರ ಗಮನಕ್ಕೂ ಕೂಡ ನಾವು ತರ್ತೀವಿ. ನೀವು ಹೆದರಿ ಈ ಪಲಾಯನವಾದ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ನಿಮ್ಗೆ ಒಳ್ಳೆಯದಾಗಲಿ. ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷ, ಗುಡುಬಂಡೆ ನಮ್ಮೆಲ್ಲ ನಾಯಕರು ಕೂಡ ನಿಮ್ಮೊಟ್ಟಿಗೆ ಇರ್ತಾರೆ. ಪುನಃ ಇಂಥ ಘಟನಾವಳಿಗಳಾದರೆ ಉಗ್ರವಾದಂಥ ಒಂದು ಹೋರಾಟಗಳನ್ನು ಮಾಡೋಣ. ಯಾರನ್ನೇ ಈ ಥರ ಅಹಿತಕರ ಘಟನೆಗಳಿಗೆ ಯಾರೇ ಒಬ್ಬ ಪ್ರಭಾವಿಗಳಾದರೂ ಕೂಡ ಅವರ ಬಗ್ಗೆ ನೇರವಾದಂಥ ಒಂದು ಕ್ರಮ ಕೈಗೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ